ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ಕೂಲ್ಗೆ ಹೋಗಿ ಅದೇ ಕಾಸ್ಟ್ಯೂಮ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಮ್ಮ? ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅಲ್ಲಿ ರೋಡ್ ಅಲ್ಲಿ ಬ್ಯಾಗ್ ನೇತಾಕೊಂಡು ನಿಂತಿದ್ದೆ ಮ್ಯಾಮ್. ಇಲ್ಲಿ ಈ ಸ್ಕೂಲ್ ಯಾವ್ದಿದೆ ಯೂನಿಫಾರ್ಮ್ ಅಂತ ಯಾವ್ದೋ ತಾತ ಕೇಳ್ತಿದ್ದೆ. ತಾತ ಇದು ಯಾವ ಸ್ಕೂಲ್ ಅಂತ ನನ್ಗೂ ಗೊತ್ತಿಲ್ಲ. ಮಹಾನಟಿ ಸ್ಕೂಲು, ಚೆಲುವಿನ ಚಿತ್ತಾರ, ಅದು ಒಂದು ಅಮೇಸಿಂಗ್ ಸಿನಿಮಾ. ಆ ಸಿನಿಮಾದ ಒಂದು ಅಮೇಸಿಂಗ್ ದೃಶ್ಯವನ್ನ ಅಮೇಸಿಂಗ್ ದೀಪಿಕಾ ಅವರು ರೀಕ್ರಿಯೇಟ್ ಮಾಡಿದ್ದಾರೆ. ನೋಡೋಣ, ಸೀನ್ ಪ್ಲೀಸ್. ಆಗಲ್ಲ, ನಿನ್ಗೆ ಹೆಂಗಾಗ್ತದೆ ಬಿಡಲ್ಲ ಕಣೆ. ನಾನು ಇವತ್ತು ಕ್ಲಾಸ್ ಟೀಚರ್ ಬೈತೀನಿ. ಹೋಗಿ ಹಾಗೆ ನಿಂತ್ಕೊಳ್ಳೆ. ಇನ್ನು ಏನು ಆಗಿಲ್ಲ ಕಣಣ್ಣ. ನೀವ್ ಎಣ್ಣೆ ಹಾಕ್ಲಾ ನೀವು? ಗಾಡಿ ಬರ್ತಾ ಇದ್ರೆ ಸೈಡ್ಗೆ ಹೋಗಕ್ಕಾಗಲ್ವಾ? ಹಾರ್ನ್ ನಡ್ದಿದ್ರೆ ಸೈಡ್ಗೆ ಹೋಗ್ತಿರ್ಲಿಲ್ವಾ? ಹಾರನ್ ಇದ್ದಿದ್ರೆ ಹೊಡಿತಾ ಇರ್ಲಿಲ್ವಾ? ಹಾರ್ನ್ ಇಟ್ಕೊಂಡಿರ್ಬೇಕಲ್ವಾ? ಓನರ್ ಇಕ್ಕಿರ್ಬೇಕಲ್ವಾ? ನನ್ ತಗೊಂಡು ಓಸಿ ಗಾಡಿ ಪೋಸ್ ನೋಡು. ಏನು ಏನು ಯಾರು ಯಾರು ಇನ್ನ ಇದೇ ರೋಡಲ್ಲಿ ಟ್ರಯಲ್ ನೋಡಕ್ ಗೊತ್ತಾ? ಅದಕ್ಕೆ ತಗದ್ ಗಾಡಿ ಮೇಲೆ ಹತ್ತಿಸ್ಬಿಡ್ತೀನಿ. ಗುಡ್ಡೆ ನಿನ್ಗೂ ಹೇಳ್ತಾ ಇರೋದು, ನಿನ್ಗೂ ಏನ್ ಕುಳ್ಳಿ ಗುರಾಯಿಸ್ತಾ ಇದ್ಯಾ? ನಿನ್ಗೂ ಹೇಳ್ತಾ ಇರೋದು. ಬುಲೆ ಹೋಗೋಣ. ಇರ ಇಲ್ಲ ಹಾಕಲ್ಲ ಇಟ್ಕೊಳ್ಳಲೆ. ತಳ ತಳ ಒಳ್ಳೆ ಕಡೆಗೆ. ಭಯ ಆಯ್ತು ತಾನೆ? ಇಷ್ಟು ಭಯ ಆಯ್ತು ತಾನೆ? ಯಾಕೆ ನಾನು ನೋಡ್ಬಿಟ್ಟು ಜೋರಾಗಿ ನಗದ್ ಯಾಕೆ? ನಿನ್ನ ನೀನ್ ಪೆಂಗ ಅನ್ಕೊಂಡಿದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ಹೆಣ್ಣು ಅಂತಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಏನಡ ತಗ್ಗಿ ಬಗ್ಗಿ ನಡಿಬೇಕು. ಇದೆಲ್ಲ ನನ್ನ ಹತ್ರ ಇಟ್ಕೊಂಬಿಡ. ಬೈಕ್ ಹತ್ತಿಸ್ಬಿಡ್ತೀನಿ ಮೇಲೆ. ಹೆಣ್ಣ ನೀನು? ಹೆಣ್ಣಿಗೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಏನಡ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಏನು ಇಲ್ಲ ಇದಕ್ಕೆ. ಹೆಣ್ಣು ಹುಟ್ಟ ಇದು. ಕಣ್ಣು ನಾನೇನ್ ಮಾಡ್ತಿದ್ದೆ? ಅವ್ನು ಇಷ್ಟೊಂದು ಬೈತಿದ್ದಾನೆ. ಏನ್ ಬೇಬಿ, ಏನ್ ಆಕ್ಟಿಂಗು. ಆ ಜಗ ಬೇರೆ ಸ್ವಟ್ಟು ಕೂತ್ಕೊಂಡ್ ಬರ್ತಾನೆ ಬೈಕಲ್ಲಿ. ಏನೇ ಸೈಕಲ್ ಹೊಡೆದ್ರು ಫೈನಲ್ ಔಟ್ಪುಟ್ ಇವಾಗ ನೋಡಿದೀವಿ. ಅದ್ ಹೆಂಗಿತ್ತು ಅಂತ ಕೇಳೋಣ. ಎಸ್ ಮ್ಯಾಮ್. ತರುಣ್ ಅವ್ರೆ. ಹಾಯ್ ದೀಪಿಕಾ. ಹಾಯ್ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಅದೇ ಕೆಲವರು ಏನಾಗುತ್ತೆ, ಸ್ಟೇಜ್ ಆಕ್ಟಿಂಗ್ ಬರಲ್ಲ ಕೆಲವರಿಗೆ, ಸಿನಿಮಾದಲ್ಲಿ ಸಖತ್ತಾಗಿ ಮಾಡ್ಬಿಡ್ತಾರೆ. ಕೆಲವರು ಥಿಯೇಟರ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಮಾಡ್ತಿರ್ತಾರೆ. ಸಿನಿಮಾ ಅಂತ ಬಂದಾಗ ಅದು ಕನೆಕ್ಟ್ ಆಗಲ್ಲ ನಮಗೆ. ಏನೋ ಜಾಸ್ತಿ ಆಗ್ತಿದೆ, ಓವರ್ ಅನಿಸ್ತಾ ಇದೆ ಅನ್ನೋ ತರ ಕೆಲವೊಂದು ಸತಿ ಆಗುತ್ತೆ. ಫ್ಯೂ ಪೀಪಲ್ ಎರಡು ಕಡೆ ಜಯಿಸ್ಬಿಡ್ತಾರೆ. ಸೊ ನಿಮಗೆ ಆ ಫ್ರೇಮಿಂಗ್ ಅಲ್ಲಿ ಆಕ್ಟ್ ಮಾಡೋದು ಚೆನ್ನಾಗಿ ಬರ್ತಾ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ಒಂದೆರಡು ಕಡೆ ಎಕ್ಸ್ಪ್ರೆಷನ್ಸ್ ವೈಸ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಯಾಕಂದ್ರೆ ಲಾಸ್ಟ್ ಅಲ್ಲೆಲ್ಲ ಏನು ಡೈಲಾಗ್ಸ್ ಇಲ್ಲ, ಅವನೇ ಮಾತಾಡ್ತಾ ಇದ್ರು ಕೂಡ ಬರೀ ಎಕ್ಸ್ಪ್ರೆಷನ್ಸ್. ಸೊ ಎಲ್ಲೆಲ್ಲಿ ಕ್ಲೋಸ್ ಅಪ್ ಇಟ್ಟಿದ್ರು ಎಕ್ಸ್ಪ್ರೆಷನ್ಸ್ ಇತ್ತು, ಅಲ್ಲೆಲ್ಲಾನು ಚೆನ್ನಾಗಿ ಮಾಡಿದೀರಾ. ವೆರಿ ಗುಡ್ ದೀಪಿಕಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ.
ನಿಶ್ವಿಕಾ. ಹಾಯ್ ದೀಪಿಕಾ. ಹಾಯ್ ಮ್ಯಾಮ್. ಬ್ರಿಲಿಯಂಟ್ ದೀಪಿಕಾ, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆಫ್ ಆಲ್ ಆ ಪಾತ್ರ ಬಂದು ಒಂದು ಸ್ಕೂಲ್ ಹುಡುಗಿ, ಸೊ ಅದನ್ನ ಫಸ್ಟ್ ಕನ್ವಿನ್ಸ್ ಮಾಡ್ಬೇಕು ನೀನು. ಅದನ್ನ ಆ ಸ್ಕ್ರೀನ್ ಅಲ್ಲಿ ಆಕ್ಚುಲಿ ತುಂಬಾ ಚಿಕ್ಕೊಳ್ತಾರ, ತುಂಬಾ ಯೂನಿಫಾರ್ಮ್ಗೆ ಆ ಮುದ್ದತೆ ಆ ಫೇಸ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಕ್ಯಾರಿ ಆಫ್ ಮಾಡಿದೆ. ಅಂಡ್ ನನಗೆ ಆ ಫೇವ್ರೆಟ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ರಿಯಾಕ್ಷನ್ ಆಕ್ಚುಲಿ ಬಂದು ಜಗಪ್ಪ ಬಂದು ನಿಂಗೆ ಒಂಚೂರು ಹಿಂಗ್ ಎದುರಿಸ್ತಾರೆ ಕೈಯಲ್ಲಿ, ನೀನ್ ಎದುರ್ಕೊಂತಿಲ್ಲ, ಅಯ್ಯೋ ಸೋ ನ್ಯಾಚುರಲ್. ನಿಜವಾಗ್ಲೇ ಆಯ್ತಾ ಅಥವಾ ಅವ್ರು ಬೈಬೇಕಾದ್ರೆ ನಿಜವಾಗ್ಲೂ ನನಗೆ ಹಂಗೆ ಕಣ್ಣೆಲ್ಲ ನೀರ್ ಅವ್ರಂಗೆ ಎದುರಿಸ್ತಾರೆ ಅಂತ? ಮ್ಯಾಮ್ ಅವ್ರು ಸುಮ್ನೆ ರಿಹರ್ಸಲ್ ಮಾಡ್ಬೇಕಾದ್ರೂ ಬೈಯೋ ತರಾನೇ ಹೇಳೋರು ಮ್ಯಾಮ್. ಆ ರಿಯಾಕ್ಷನ್ ತುಂಬಾ ನ್ಯಾಚುರಲ್ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದೆ. ಅಂಡ್ ಎಂಡ್ ಅಲ್ಲಿ ಆ ಭಯ, ಅದು ಕಣ್ಣಲ್ಲಿ ನೀರು ತುಂಬಾ ಚೆನ್ನಾಗಿತ್ತು ದೀಪಿಕಾ. ತುಂಬಾ ನ್ಯಾಚುರಲ್, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಸಖತ್ತಾಗಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ ಕಂಡ್ರೆ ಪೇಲ ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದೆ. ಅದರಲ್ಲಿ ತಗ್ಗಿ ಬಗ್ಗಿ ಅಂತ ಬೈತಾನ್ ಜಗ್ಗಣ್ಣ, ಅವಳ ರಿಯಾಕ್ಷನ್ ಏನ್ ಪರ್ಫೆಕ್ಟ್ ಆಗಿದೆ ಗೊತ್ತಾ? ಅಂದ್ರೆ ಬ್ಲಿಂಕ್ ಮಾಡ್ತಿಲ್ಲ ಅವಳು, ಹಂಗೋಗುತ್ತೆ ಅಷ್ಟು ಫಾಸ್ಟ್ ಆಗಿ. ಎಕ್ಸಲೆಂಟ್ ದೀಪಿಕಾ, ಬಹಳ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮ್ ನೀವು ಮಾಡಿದ್ದ ಗಗನ ಜೊತೆ ಕಾಮಿಡಿನೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ರ. ಗುಡ್ ಗುಡ್ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಅಲ್ಲ ದೀಪಿಕಾ, ಇವಾಗ ಪರ್ಫಾರ್ಮೆನ್ಸ್ ಆಯ್ತು, ಕಮೆಂಟ್ಸ್ ಅಂತೂ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದ್ಬಿಟ್ಟಿದೆ. ಅದು ಮ್ಯಾಮ್. ಸ್ಟಾರ್ ರೇಟಿಂಗ್ಸ್ ಅದು ಮ್ಯಾಮ್. ತರುಣ್ ಅವರೇ. ಈಗ ಇದೇ ಖುಷಿಯಲ್ಲಿ ನೀನ್ ಡೈಲಾಗ್ ಡೆಲಿವರಿ ಎಲ್ಲ ಸಖತ್ತಾಗಿ ಮಾಡ್ದೆ ಅಲ್ವಾ? ಹಾಂ ಮ್ಯಾಮ್. ನಿನಗೆ ಒಂದು ಚಾಲೆಂಜ್. ಓಕೆ ಮ್ಯಾಮ್. ಈಗ ಇದೇ ಡೈಲಾಗ್ ಅನ್ನ ಅಕಸ್ಮಾತ್ ಕಲ್ಪನಾ ಮೇಡಮ್ ಹೇಳಿದ್ರೆ ಹೆಂಗ್ ಹೇಳಿರೋರು? ಟ್ರೈ ಮಾಡ್ತೀಯಾ? ಅದು ಬಾಯ್ಸ್ ಹೇಳ್ತಾರ ಮ್ಯಾಮ್. ಹಾರ ನೋಡ್ದಿದ್ರೆ ಸೈಡ್ಗೆ ಹೋಗ್ತಿರ್ಲಿ. ಅದು ಏನೋ ಕಣ್ ಕಾಣಲ್ವಾ ನಿಂಗೆ? ಹಾರ ನೋಡ್ದಿದ್ರೆ ಸೈಡ್ಗೆ ಹೋಗ್ತಿರ್ಲಿಲ್ವೇನು? ಹಾರ್ನ್ ಇಟ್ಟಿಲ್ಲ ತಾನೇ, ಅದ್ ಕಾಣಲ್ವೇನೋ? ಹಾರನ್ ಇಟ್ಕೊಂಡಿರ್ಬೇಕಲ್ವೇನು? ನೀವು ರೋಡಲ್ಲಿ ನಿಗಾ ಇಟ್ಟಿರ್ಬೇಕಾಗಿತ್ತು ತಾನೇ? ಏನು ಏನಿವಾಗ? ಯಾಕೋ ಎಪಿಸೋಡ್ ಅಲ್ಲಿ ನೋಡು, ಇರುತ್ತೆ ಅಂದ್ರೆ ಚೆನ್ನಾಗಿದೆ. ಗೊತ್ತಾಯ್ತು. ಗೊತ್ತಾಯ್ತು.